ಬೈಕ್ ಟ್ಯಾಕ್ಸಿಗೆ ರಾಜ್ಯ ಸರ್ಕಾರ ನಿಷೇಧ ಹೇರಿದೆ. ಹೈಕೋರ್ಟ್ ಕೂಡ ಶಾಕ್ ಕೊಟ್ಟಿದೆ. ಇದರ ನಡುವೆ ಬೈಕ್ ಟ್ಯಾಕ್ಸಿ ಬಗ್ಗೆ ಪರ ವಿರೋಧದ ಚರ್ಚೆ ನಡೀತಾ ಇದೆ. ಬೈಕ್ ಟ್ಯಾಕ್ಸಿ ಬಗ್ಗೆ ಜನ ಏನಂತಾರೆ ನೋಡೋಣ ಬನ್ನಿ. ರಾಜಧಾನಿಯಲ್ಲಿ ಬೈಕ್ ಟ್ಯಾಕ್ಸಿ ಮೇಲಿನ ನಿಷೇಧ ಜಾರಿಯಲ್ಲಿದೆ. ಆದರೆ ಹೈಕೋರ್ಟ್ ಆದೇಶ ಉಲ್ಲಂಘಿಸಿ ಸಂಚರಿಸ್ತಾ ಇದ್ದ ಬೈಕ್ ಟ್ಯಾಕ್ಸಿಗಳ ಮೇಲೆ ಸಾರಿಗೆ ಇಲಾಖೆ ಕಾರ್ಯಾಚರಣೆ ನಡೆಸಿತ್ತು. ನಗರದಲ್ಲೇ ನಿನ್ನೆ 103 ಬೈಕ್ ಟ್ಯಾಕ್ಸಿಗಳನ್ನ ಸೀಸ್ ಮಾಡಲಾಗಿತ್ತು. ಈ ಮಧ್ಯೆ ಬೈಕ್ ಟ್ಯಾಕ್ಸಿ ಬಗ್ಗೆ ಸಾಕಷ್ಟು ಚರ್ಚೆಯಾಗ್ತಿದೆ. TV9 ಜನರ ಅಭಿಪ್ರಾಯ ಸಂಗ್ರಹಿಸಲು ಮುಂದಾಗಿತ್ತು. 50% ಜನ ಬೇಕು ಅಂತಿದ್ರೆ ಇನ್ನು 50% ಮಂದಿ ಬೈಕ್ ಟ್ಯಾಕ್ಸಿಗಳು ಬೇಡ ಅಂತಿದ್ದಾರೆ. ಸರ್ ಬೇಡ ಅನ್ಸುತ್ತೆ. ಆಟೋ ಇದ್ದಿದ್ರೆ ಆಟೋ ಹಿಂದ್ಗಡೆ ಬ್ಯಾಡ್ಜ್ ಎಲ್ಲ ಇರುತ್ತೆ, ಅವ್ರ ನೇಮ್ ಇರುತ್ತೆ, ಆಟೋ ಡೀಟೇಲ್ಸ್ ಎಲ್ಲ ಇರುತ್ತೆ, ಮತ್ತು ಓನರ್ದು ಡೀಟೇಲ್ಸ್ ಎಲ್ಲ ಇರುತ್ತೆ. ಬೈಕ್ದಾದರೆ ಯಾವುದು ಡೀಟೇಲ್ಸ್ ಇರಲ್ಲ ಸರ್. ಯಾವುದೋ ಒಂದು ಹೆಣ್ಮಕ್ಳು ಪಿಕ್ ಮಾಡಿಕೊಂಡು ಇಲ್ಲ ನೈಟು ಡ್ರಾಪ್ ಮಾಡ್ಬೇಕಾದ್ರೆ ಏನಾದ್ರು ಅನ್ನೆಸರಿ ಬೇಡವಾದದನ್ನು ಮಾಡಿದರೆ ಬೈಕ್ ಟ್ಯಾಕ್ಸಿಲಿ ಓಡಾಡಿದ್ವಿ ಸರ್. ಆದರೆ ಸೇಫ್ಟಿ ಇರಲಿಲ್ಲ ಸರ್. ಆಟೋದಲ್ಲಿ ಸೇಫ್ಟಿ ಏನಾದ್ರು ಇದೆ ಸರ್. ಉಪಯೋಗ ಆಗ್ತಾ ಇತ್ತು, ಯಾಕಂದರೆ ಆಟೋ ಚಾರ್ಜು ಈಗ ಸ್ವಲ್ಪ ಹತ್ರನೇ ಹೋಗ್ಬೇಕಂದ್ರೆ ಬೈಕಲ್ಲೇ ಹೋಗ್ತಾಯಿದ್ವಿ. ಬೈಕಲ್ಲಿ ಹೋಗ್ತಾ ಇರುವಾಗ ಏನಂದರೆ ಕಡಿಮೆ ಚಾರ್ಜ್ ಬೀಳ್ತಾಯಿತ್ತು. ಅದಕ್ಕೆ ಯಾಕಂದರೆ ಆಟೋದು ಜಾಸ್ತಿ ಚಾರ್ಜ್ ಬೀಳ್ತಿತ್ತು, ಮತ್ತು ಟ್ರಾಫಿಕ್ಕು ಕಡಿಮೆ. ಬೈಕಲ್ಲಿ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಹೋಗ್ತಾಯಿದ್ರು. ಅಂದರೆ ಅದರಲ್ಲಿ ಏನಾದ್ರು ಇದು ರೂಲ್ಸ್ ಮಾಡಬೇಕು. ಪೂರ್ತಿ ಸೀಜ್ ಮಾಡೋದು ಮತ್ತು ನಿಲ್ಲಿಸೋದು ಅದೇನು ಒಳ್ಳೆಯದಲ್ಲ. ತುಂಬ ಜನರಿಗೆ ಪ್ರಾಬ್ಲಮ್ ಆಗುತ್ತೆ. ಕೊರಿಯರ್ ಪಾರ್ಸಲ್ ಹೆಸರಲ್ಲಿ ಬೈಕ್ ಟ್ಯಾಕ್ಸಿ ರನ್. ಸಾರಿಗೆ ಇಲಾಖೆ ಬೈಕ್ ಟ್ಯಾಕ್ಸಿಗಳಿಗೆ ಬರೆ ಎಳೆದಿದೆ. ಇಷ್ಟಿದ್ರೂ ಕೆಲ ಕಂಪನಿಗಳು ಬೈಕ್ ಟ್ಯಾಕ್ಸಿ ಹೆಸರು ಬದಲಿಸ್ತಿವೆ. ಕೊರಿಯರ್ ಪಾರ್ಸಲ್ ಹೆಸರಲ್ಲಿ ಬೈಕ್ಗಳನ್ನ ಉಡಿಸಲು ಮುಂದಾಗಿವೆ. ಆದರೆ ಇದನ್ನ ಸಹಿಸೋದಿಲ್ಲ ಅಂತ ಸಾರಿಗೆ ಸಚಿವರು ವಾರ್ನ್ ಮಾಡಿದ್ದಾರೆ. ಕೋರ್ಟ್ ಆದೇಶ ಇದ್ರೂ ಕೂಡ ಬೇರೆ ಬೇರೆ ಹೆಸರಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಕೊರಿಯರ್ ಪಾರ್ಸಲ್ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಅಧಿಕಾರಿಗಳು ಕಠಿಣ ಕ್ರಮ ತಗೊಂಡು ನಮ್ಮ ಕಮಿಷನರ್ ಅವರಿಗೆ ನಮ್ಮ ವಕೀಲರ ಮುಖಾಂತರ ಹೈಕೋರ್ಟ್ ಗಮನಕ್ಕೂ ಕೂಡ ತರಬೇಕು ಅಂತ ಹೇಳಿದ್ದೀನಿ. ಸ್ವಂತ ಉಪಯೋಗಕ್ಕೆ ತಗೊಂಡಿರೋ ಆ ವಾಹನವನ್ನು ಸ್ವಂತಕ್ಕೆ ಬಳಸ್ಕೊಳ್ಳಿ, ಅದು ಈಗಿರ್ತಕ್ಕಂಥ ಕಾನೂನು. ಈಗಿನ ಕಾನೂನಿನಲ್ಲಿ ಬೈಕ್ ಟ್ಯಾಕ್ಸಿ ಓಡಿಸಲು ಪರವಾನಗಿ ಇಲ್ಲದಿದ್ರೆ ಹೊಸ ನಿಯಮಗಳನ್ನ ರೂಪಿಸಿ ಪರವಾನಗಿ ನೀಡಿ ಅಂತ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಸಾರಿಗೆ ಇಲಾಖೆ ಮೇಲೆ ಒತ್ತಡ ಹಾಕಲು ನಿರ್ಧರಿಸಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.